ನಾವು ಯಾವಾಗ ಒಂದಾದ್ವಿ, ಯಾವಾಗ ಒಟ್ಟಾದ್ವಿ, ವಿಧಾನಸಭೆಯಲ್ಲಿ ಗುದ್ದಾಡಿದ್ವಿ, ಲೋಕಸಭೆಯಲ್ಲಿ ಒಟ್ಟಾಗಿದ್ದೀವಿ. ಲೋಕಸಭೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ BJP JDS ಎಷ್ಟು ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಕೆಲಸ ಮಾಡಿದ್ದೀವಿ ಅನ್ನೋದು ಲೋಕಸಭೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಬಂಧುಗಳೇ, ಒಂದು ಮಾತು ಹೇಳ್ತೀನಿ. ಒಬ್ಬ ಶಿಕ್ಷಣ ಸಚಿವ ಬಂದು ಎಲ್ಲ BOಗಳು DDPIಗಳಿಗೆ ಎಲ್ಲ BRCಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ನೀವು ನೋಡಬೇಕು. ಇವತ್ತು ನೋಡಿ ನಮಗೇನಾಗಿದೆ, BJP JDS ಕಾಂಗ್ರೆಸ್ ಅವರೇ ಮಾತಾಡೋಂಗಿಲ್ಲ. ಇನ್ನು ನಾವೆಲ್ಲ ಮಾತಾಡೋಕ್ಕೆ ಅವಕಾಶ ಇದೆ. 135 ಜನರ ಸರ್ಕಾರ ಬಂದ್ಬಿಟ್ಟು ಅಭಿವೃದ್ಧಿನೂ ಇಲ್ಲ, ಏನೂ ಇಲ್ಲ. ಕುಂತ್ಕೊಂಡ್ರೆ ಕುಮಾರಣ್ಣವ್ರು ಶಿಕ್ಷಣಕ್ಕೆ ಕ್ರಾಂತಿ, ರೇವಣ್ಣವ್ರು ಎಲ್ಲ ನೆನಪು ಮಾಡ್ಕೊಂಡು ಹೇಳಿದ್ರು, ಇಂಗ್ಲೀಷ್ ಶಾಲೆ ತೆರೆಸಿದ್ರು, ಏನೇನು ಮಾಡಬೇಕು ಅಂತಕ್ಕಂಥ ಯೋಚನೆಗಳಿತ್ತು. ಇವತ್ತು ಕಾಲೇಜಿಗೆ ಬಿಲ್ಡಿಂಗ್ಗಳು ನಡೀತಾ ಇದ್ದಾವೆ ಅಂದರೆ ಅವರು CM ಇದ್ದಾಗ, ನಾನು ಮಂತ್ರಿ ಇದ್ದಾಗ ಕೊಟ್ಟಿರ್ತಕ್ಕಂಥ ಕಾಲೇಜುಗಳು ನಡೀತಾ ಇರೋದು ಬಿಲ್ಡಿಂಗ್ಗಳು ರಾಜ್ಯದಲ್ಲಿ. ಅದು BJP ದಳ, ಕಾಂಗ್ರೆಸ್ ಅಲ್ಲಿಲ್ಲ, ನಾವು ಎಲ್ಲರೂ ಕೊಟ್ವಿ. ಇವತ್ತು ಅಷ್ಟೇ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರು, ಅಶ್ವಥ್ ನಾರಾಯಣರವ್ರ ನೇತೃತ್ವದಲ್ಲಿ ಮಾಡಿದ್ದಾರೆ, ಮಹೇಶ್ ಅವರು. ನಾನು ಒಂದೇ ಮಾತು ಹೇಳ್ತಕ್ಕಂಥದ್ದು, ನಮ್ಮ ಕೆಲಸ ಏನು, ಮೊದಲು ನಮ್ಮ ಜವಾಬ್ದಾರಿ ನಾವು ಅರ್ಥಕೊಳ್ಳೋ ಕೆಲಸ ಇದು. ನಾವು ತಾಲೂಕು ಬೇಡ, ನಮಗೆ ಜಿಲ್ಲೆ ಬೇಡ. ಮಂಡ್ಯ ಜಿಲ್ಲೆ ಇದೆ, ಮೈಸೂರು ಇದೆ, ಚಾಮರಾಜನಗರ ಇದೆ, ನಮ್ಮ ಹಾಸನ ಇದೆ. ಚಾಮರಾಜನಗರದಲ್ಲಿ ನಿರಂಜನ್ ಕುಮಾರ್ ಇದ್ದಾರೆ, ನಮ್ಮ ಮಂಜುನಾಥ್ ಇದ್ದಾರೆ. ಚಾಮರಾಜನಗರದಲ್ಲಿ ಬಂದು ಬಾಲರಾಜ್ ಅವರು ಇದ್ದಾರೆ. ಅದೇ ರೀತಿ ಅಲ್ಲಿಯ ಮುಖಂಡರುಗಳು, ಚಾಮರಾಜನಗರ ಜಿಲ್ಲೆ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಇವ್ರ ಹೆಸರು ಹೇಳಲಿಲ್ಲ, ವೆಂಕಟೇಶ್ ಅವರು ಕೂಡ ಇದ್ದಾರೆ. ನಮ್ಮ ಮಹೇಶ್ ಅಣ್ಣ, ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ. ನಿರಂಜನ್ಗೆ ಹೇಳಿದ್ನಲ್ಲ, ನಿರಂಜನ್ ನನ್ನ ಶಿಷ್ಯ, ನನ್ನ ಗೆಳೆಯ, ಅವರ ಅಪ್ಪ ನಾವು ದೋಸ್ತಿಗಳು. ನಿರಂಜನ್ಗೆ ಹೇಳಿದ್ ಫಸ್ಟ್ ಕಣೋ. ಅಯ್ಯ ಗುರು, ಸುಮ್ಮನಿರು ಸ್ವಲ್ಪ ನೀನು, ನಾನು ಹೇಳ್ತೀನಿ, ನಿನಗೆ ಗೊತ್ತು. ನಿರಂಜನ್ ಮೂರ್ತಿದು ಹೇಳ್ತೀನಿ, ಆಮೇಲೆ ಮಾಡ್ತಾರೆ. ಹಾಸನದಲ್ಲಿ ರೇವಣ್ಣವ್ರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಸೂರು ನಗರದಲ್ಲಿ ನಮ್ಮ ನಾಗೇಂದ್ರ ಅವರು, ಶ್ರೀ ವತ್ಸಣ್ಣ, ನಮ್ಮ ಧರ್ಮರಾಯ ಅವರು, ಅವರೊಬ್ಬರು ಧರ್ಮರಾಯ ಗೆದ್ದಿದ್ದಾರೆ. ಇಲ್ಲಿ ದುಡ್ಡು ಖರ್ಚು ಮಾಡಿದಾಗ ಗೆದ್ದಿರೋರು ಒಬ್ಬರೇ ಶ್ರೀವತ್ಸ ಅವರು. ಈ ಕಾಲದಲ್ಲಿ ಅವರಂತ ಧರ್ಮರಾಯ ಇದ್ದಂಗೆ ನಮ್ಗೆಲ್ಲರೂ ಕೂಡ. ಅವರು, ಮಯೂರ್ ರವಿ ಅವರು, ಪ್ರತಾಪ್ ಸಿಂಹ ಅವರು ವಾಲಂಟ್ರಿಯಾಗಿ ನಿಂತು ಆಲ್ರೆಡಿ ರಾಜೇಂದ್ರ ಹೇಳಿದ್ನಲ್ಲ ಈಗ, ರಾಜೇಂದ್ರ, ಅಯ್ಯೋ ಶಿವ, ರಾಜೇಂದ್ರ ಅವರು ಉಸ್ತುವಾರಿ, ಮಹದೇವಸ್ವಾಮಿ ಅಧ್ಯಕ್ಷ, ನಗರಾಧ್ಯಕ್ಷರುಗಳು, ಮೈವಿ ರವಿ ಅವರು, ಪ್ರತಾಪ್ ಸಿಂಹ ಅವರು, ನಾಗೇಂದ್ರ ಅವರು ಆಲ್ರೆಡಿ ನಮ್ಮ ಜವಾಬ್ದಾರಿ ನಮ್ಗೆ ಬಿಟ್ಟುಬಿಡಿ ಆಲ್ರೆಡಿ ಒಂದು ರೌಂಡ್ ಮಾಡಿದ್ದಾರೆ. ನಿತ್ಯ ತೊಡಗಿಸ್ಕೊಂಬಿಟ್ಟವ್ರು ಅವರು. ಅವ್ರ ಉಪಾಧ್ಯಾಯರುಗಳನ್ನ ನಮ್ಮದು ಏನು, ನಾವು ನಮ್ಮ ಊರಲ್ಲಿ ಹೈಸ್ಕೂಲ್ ಇದೆ, ಅವ್ರನ್ನ ಮೊದಲು ನಾವು ಮಾತಾಡ್ಸ್ಕೊಂಡು ರೆಡಿ ಮಾಡಿದ್ರೆ ಸಾಕು. ಅಥವಾ ನಮ್ಮ ಪಕ್ಕದಲ್ಲಿ ಇನ್ನೊಂದರಲ್ಲಿದೆ, ನಮ್ಮ ಊರು ಹೈಸ್ಕೂಲ್ ಓಟಿರೋ, ಪ್ರೈಮರಿ ಸ್ಕೂಲ್ ಓಟಿಲ್ಲ, HPS ಇಲ್ಲ, ಹೈಸ್ಕೂಲು, PU, ಪದವಿ ಕಾಲೇಜಿನ ಲೆಕ್ಚರರ್ಸು, ITI ಕಾಲೇಜಿನವರು, ಇವ್ರದ್ದೆಲ್ಲರದ್ದು ಏನಿದೆ ವೋಟರ್ಸ್ ಲಿಸ್ಟನ್ನ ಇಟ್ಕೊಂಡು ನಮ್ಮ ಏರಿಯಾದಲ್ಲಿರೋವನ್ನ ಆ ಟೀಚರ್ಸ್ಗಳನ್ನ ಮನೆಗೆ ಹೋಗಿ ನಾವು ಧೈರ್ಯ ತುಂಬಿ ನೀವು ವೋಟ್ ಮಾಡಲೇಬೇಕು ಈ ಬಾರಿ ಅಂತಕ್ಕಂಥ ಮನವಿಯನ್ನು ಮಾಡೋದೇ ನಮ್ಮ ಕರ್ತವ್ಯ. ಇವತ್ತು ನಾವು ಓಡ್ತಾರಲ್ಲ ಅಲ್ಲಿರ್ತಕ್ಕಂಥ ಹೈಸ್ಕೂಲ್ ಟೀಚರ್ಸು, ಅಲ್ಲಿ ಪದವಿ PU ಕಾಲೇಜಿನವರು, ಪದವಿ ಕಾಲೇಜಿನವರು, ITI ಕಾಲೇಜಿನ ಎಲ್ಲ ಶಿಕ್ಷಕ ವೃಂದ ಮತದಾರರು. ನಾವು ಮತದಾರರಲ್ಲ, ಮೊದಲು ಅರ್ಥ ಮಾಡ್ಕೊಂಬಿಡಿ. ನಾವು ಮತದಾರರಲ್ಲ, ಮತದಾರರ ಮನವೊಲಿಸಿ ನಾವು ಕರ್ಕೊಂಬಂದು ಓಟ್ ಹಾಕ್ಸ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಬೂತ್ಗಳಲ್ಲಿ ನಿಂತರೆ ಸಾಕು. ನಾವು ಅವ್ರನ್ನ ಮಾತಾಡಿಸಿ ಮನೆಗೆ ಹೋಗಿ, ರಜಾ ಇದೆ, ಮನೆಗೆ ಹೋಗಿ 1-2-3 ದಿವಸ ಟೈಮ್ ಇರುತ್ತೆ, ಶಾಲೆಗಳಿಗೆ ಭೇಟಿ ಮಾಡಿಬಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿ ಬೂತಲ್ಲಿ ನಿಂತ್ಕೊಂಡು ಮಾತಾಡೋದು ನಮ್ಮ ಕೆಲಸ. ಫೋನ್ ನಂಬರು ಲಿಸ್ಟು ನಿಮಗೆ ಕಳಿಸ್ಕೊಡ್ತೀವಿ ಆ ಬೂತ್ಗೆ ಪ್ರತಿಯೊಂದು ಕೂಡ. ನೀವು ಯಾರ್ಯಾರು ನಾವು ವೋಟ್ ಮಾಡ್ತಾರೆ ಒಂದು ಲಿಸ್ಟ್ ಮಾಡ್ಕೊಂಡು ವೋಟ್ ಮಾಡುವಾಗ ಎಲ್ಲರೂ ಬಂದು ವೋಟ್ ಮಾಡಿದ್ರ ಅಂತ ನೋಡೋದು ಭಾಳ ಮುಖ್ಯ. ಪ್ರತಿಯೊಂದು ಬೂತಿನ ಎಷ್ಟು ಮತದಾರರು ಅವರೆಲ್ಲ ಬಂದು ವೋಟ್ ಮಾಡಿದಾರ ಟಿಕ್ ಮಾಡ್ಕೊಳ್ಳೋದು.
ಬರದೇ ಇರೋರನ್ನ ಕರ್ಕೊಂಬರೋದು. ಈ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ತಗೋಬೇಕು. ನೋಡಿ, ಈ ಸಂದರ್ಭದಲ್ಲಿ ಇವತ್ತೇನಾಗ್ತಾ ಇದೆ, MP ಚುನಾವಣೆ ನಾವು ಉಸಿರಾಡ್ತೀವಿ, ಇದರ ಉಸಿರಾಡೋಕ್ಕೆ ಜಾಗ ಇಲ್ಲ ನಮಗೆ. MLAಗಳಿಗೂ ಏನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇರುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲವೇ ಇಲ್ಲ. ನೋಡ್ತಾ ಇದ್ದೀರಿ ಎಲ್ಲ ಕಡೆ ಯಾರ ಮೇಲೆ ಕೇಸ್ ಹಾಕ್ಸ್ಬೋದು, ಏನೇನು ಮಾಡ್ಬೋದು, ಇದು ಹೇಳಕ್ಕೆ ಹೋಗಲ್ಲ ನಿಮಗೆ. ಇವೆಲ್ಲ ಬುದ್ಧಿವಂತ ಮತದಾರಿದ್ದಾರೆ. ಅದಕ್ಕೆ ನಾವು ಎಚ್ಚೆತ್ಕೋಬೇಕು. ನಮಗಂತೂ ನೋಡಿ ಸಂತೋಷ ಆಗ್ತದೆ, ಭಾರತೀಯ ಜನತಾ ಪಕ್ಷದ ನಿರಂಜನ್ ಮೂರ್ತಿ ಅವರು ಅಭ್ಯರ್ಥಿ ಆಗ್ತಕ್ಕಂಥವ್ರು, ಲಿಂಗರಾಜೇಗೌಡರು ಅಭ್ಯರ್ಥಿ ಆಗಿದ್ದಂಥವ್ರು, ವಸಂತ್ ಕುಮಾರ್ ಅವರು ಅಭ್ಯರ್ಥಿ ಆಗಿದ್ದಂಥವ್ರು, ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಅವರು ಅಭ್ಯರ್ಥಿ ಆಗಿದ್ದಂಥವ್ರು, ಇವರೆಲ್ಲರೂ ಕೂಡ ವಾಪಸ್ ತೆಗೆದು ನಿಂತು ಗೆಲ್ಸಕ್ಕೆ ನಿಂತಿರೋದು ಇದೇ ಪ್ರಥಮ. ಹಿಂದೆ ನಿಂತಿದ್ದವರು, ನಿಲ್ಲಬೇಕು ಅಂತಿದ್ದವರು ಎಲ್ಲರೂ ಕೂಡ ವಿವೇಕಾನಂದ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ವಿವೇಕಾನಂದರ ಬಗ್ಗೆ ನಾನು ಹೆಂಗೆ ಹೈಯರ್ ಎಜುಕೇಷನಲ್ಲಿ ನಾನು 8ನೇ ಪುಸ್ತಕ ಓದಿಲ್ಲಪ್ಪ, ನಾನು ಬೇಡ ಕುಮಾರಣ್ಣ ಈ ಖಾತೆ ಅಂತ ಹೇಳಿದ್ದೆ. ಕುಮಾರಣ್ಣಂಗೆ ಹೇಳಿದ್ರು ದೇಶಪಾಂಡೆ ಅವರು ಕ್ಯಾಬಿನೆಟಲ್ಲಿ, ರೀ ಕುಮಾರಸ್ವಾಮಿ ಈ GT ದೇವೇಗೌಡ ಓದಿಲ್ಲ ಅಂದ್ಬಿಟ್ಟು ನಮ್ಗಿನ್ ಚೆನ್ನಾಗಿ ಕೆಲಸ ಮಾಡ್ತಾವನೆ ಕಣ್ರಿ ಅಂತ ದೇಶಪಾಂಡೆ ಅವರು ಕ್ಯಾಬಿನೆಟಲ್ಲಿ ಕುಮಾರಣ್ಣಂಗೆ ಹೇಳಿದ್ರು. ಹಂಗೆ ವಿವೇಕ್ಗೆ ಏನಾಗಿದೆ, ಅದೆಷ್ಟೋ ಕೋಟಿ ಘೋಷಣೆ ಮಾಡ್ಕೊಂಡವನೆ. ಎಷ್ಟು ಕೋಟಿ ಅಪ್ಪ? 150 ಕೋಟಿ 160 ಕೋಟಿ ಎಷ್ಟೋ ಘೋಷಣೆ ಮಾಡ್ಕೊಂಡವ್ರೆ. ಅವ್ರಿಗೆ ದುಡ್ಡು ಬೇಕಿಲ್ಲ, ಮೂಲ ದುಡ್ಡು ಬೇಕು ಗೊತ್ತಿದೆ. ಅವ್ರಿಗೇನಾಗಿದೆ ಅಂದರೆ ಒಂದು ಸೇವಾ ಕ್ಷೇತ್ರ ಬೇಕು, ಒಂದು ಸೇವಾ ಕ್ಷೇತ್ರ ಬೇಕು. ಇವರು ಸಾರಾ ಮಹೇಶ್ ಅವರು ಭಾರಿ ಫ್ರೆಂಡ್ಸು, ಭಾರಿ ಜೊತೆಗಾರರು. ಸಾರಾ ಮಹೇಶನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಅವ್ರನ್ನ ಅಣ್ಣ ಕುಮಾರಣ್ಣ ಹೇಳ್ತಾರೆ, ಭಾರಿ ಇಬ್ಬರ ಆತ್ಮೀಯತೆಯಿಂದ ಅವರು ಏನೋ ಮನಸ್ಸು ಮಾಡಿ ಮಾಡೋಣ. ಈ ಜೊತೆಗೆ ಶ್ರೀಕಂಠೇಗೌಡ ಪ್ರಾರಂಭದಲ್ಲಿ ನಾನು ನೀವೇ ನಿಂತ್ಕೊಬಿಡು ಈ ಸಾರಿ ಅಂತ ಜೊತೆ ಕರ್ಕೊಂಡು ಅವ್ರಿಗೆ ಹುಮ್ಮಸ್ ತುಂಬಿ ಪ್ರಾರಂಭ ಮಾಡಿದವರು. ಹಿಂದೆ ಸಾರಾ ಮಹೇಶ ಲೋಕಲ್ ಬಾಡಿ ನಿಂತು ಅಂತ ಹೇಳಿದ್ರು, ಇವ್ರು ನಿಲ್ಲಿಲ್ಲ, ಮಂಜೇಗೌಡರನ್ನ ನಿಲ್ಲಿಸಿ MLC ಆದರು. ಹಂಗೆ ಅವರಾಗಿದ್ದು ಈ ಕ್ಷೇತ್ರವನ್ನು ನಮ್ಮ ಗುರುಗಳ ಸೇವೆ ಮಾಡಬೇಕು. ನನಗೆ ಏನು ಹಣಕಾಸು ಬೇಕಾಗಿಲ್ಲ, ಅವ್ರ ಸೇವೆ ಮಾಡೋದೇ ನನ್ನ ಗುರಿ. ಇವರೊಂದು ಘೋಷಣೆ ಮಾಡಿದ್ರು ಇವತ್ತು. ಟೀಚರ್ಸ್ ಒಂದು ಮುಖಂಡರ ಸಭೆ ಇತ್ತು ಅಸೋಸಿಯೇಷನ್ದು. ನೋಡಿ, ನನಗೇನು ಅನುದಾನ ಬರ್ತದೆ ನಿಮ್ಮ ಸಂಘಕ್ಕೆ ನೀವೇನಂಗೆ ಖರ್ಚು ಮಾಡ್ತೀನಿ. ನಾನು ತಿಂಗಳಿಗೆ 1 ಲಕ್ಷ ರೂಪಾಯಿ ನಮ್ಮ ಇದಕ್ಕೆ ಸಂಘಗಳ ಕಲ್ಯಾಣ ನಿಧಿ ಅದನ್ನು ಕೂಡ ಮಾಡ್ತೀನಿ. ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಇದ್ದೀನಿ. 1 ರೂಪಾಯಿ ನನಗೆ ಸರ್ಕಾರದ ಬೇಕಿಲ್ಲ, ಸಂಬಳ ಬೇಕಿಲ್ಲ. ಅದೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿ, ಅದನ್ನು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಸಿಕ್ಕಿದ್ದಾರೆ. ಮುಗ್ಧತೆ ಇದೆ, ಶಿಕ್ಷಕರು ಗೌರವ ಕೊಡ್ತಾನೆ ಅಂತ ಒಂದು ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದಾರೆ ನಮ್ಮ ಪಕ್ಷದಿಂದ, ಭಾರತೀಯ ಜನತಾ ಪಕ್ಷದಿಂದ ಲಿಂಗರಾಜೇಗೌಡರು ಮಾಡಿ ಅವರು ಆಮೇಲೆ ತಿರ್ಗಾ ಇಲ್ಲ ಲಿಂಗರಾಜೇಗೌಡರು ವಾಪಸ್ ತಗೊಂಡು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಒಗ್ಗಟ್ಟು ಯಾವತ್ತೂ ಈ ರೀತಿ ಇರಲಿಲ್ಲ. ಒಂದು ತಿಳ್ಕೋಬೇಕು, ಮುಚ್ಚುಮರ ಇಲ್ಲದೆ ಹೇಳ್ತೀನಿ, BJP ಪಕ್ಷದಲ್ಲಿ ನಾನು ಕರೀಲಿಲ್ಲ ಅಂತ ಒಬ್ಬರು ಹೇಳಲ್ಲ, ವಾಲಂಟ್ರಿಯಾಗಿ ಮಾಡ್ತಾರೆ. ನಮ್ಮ ಜನತಾದಳದೊಂದು ರೋಗ, ನಾನು ಮಾತಾಡ್ಸಿದ್ರ, ನಾನು ಕರೆದ್ರ, ಯಾರು ಕರೆದ್ರು ನನ್ನ ಅಭ್ಯರ್ಥಿ ಮಾತಾಡ್ಸಕ್ಕಂತ 21,549 ಮತದಾರರು ನಾನು ಮಾತಾಡ್ಸಿಲ್ಲ, ನಾನು ಕರೀಲಿಲ್ಲ. ಹಣೆ ಬರ ನಮ್ಮ ಪಕ್ಷದಲ್ಲಿ ಇದೇ ಹಣೆ ಬರ. ಆದರೆ BJP ನೋಡಿ ಅವ್ರು ಯಾರು ಕರೆಯುವಂಗಿಲ್ಲ. ಅಭ್ಯರ್ಥಿ ಘೋಷಣೆ ಆಯಿತು, ನಿಲ್ತಾರೆ, ಓಡ್ತಾರೆ, ಮಾಡ್ತಾರೆ. ಈಗ ನಾವು ಅವ್ರ ಜೊತೆ ಸೇರ್ಕೊಂಡಿದ್ದೀವಿ, ನಾವು ಹಂಗೆ ಮಾಡಬೇಕಲ್ಲ. ಈಗ ನಾವು ಕಲ್ತ್ಕೊಂಡು ನಾವು ಹಂಗೆ ಮಾಡಿದ್ರೆ ಮುಂದಿನ ಉಳುಗಾಲ ಬರ್ತಾ ಇದೆ. ಉಳುಗಾಲ ಎಂಥ ಉಳುಗಾಲ ಬರ್ತದೆ ಅಂದರೆ ಶಾಶ್ವತವಾದಂಥ ಉಳುಗಾಲ ಬರ್ತದೆ. ಕುಮಾರಣ್ಣ ರಾಜ್ಯಾಧ್ಯಕ್ಷರು, ವಿಜಯೇಂದ್ರ ರಾಜ್ಯಾಧ್ಯಕ್ಷರು, ದೇವೇಗೌಡರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು, ಯಡಿಯೂರಪ್ಪ ಇದ್ದಾರೆ, ಅಶ್ವಥ್ ನಾರಾಯಣ ಅವರು DCM ಇದ್ದಾರೆ. ಈ ರೀತಿ ಎಲ್ಲ ಯಾವತ್ತು ಇಷ್ಟು ಒಗ್ಗಟ್ಟು BJPಲಿ ಬಂದಿದೆ, ಯಾವತ್ತಿಷ್ಟು ಒಗ್ಗಟ್ಟು JDSಲ್ಲಿ ಬಂದಿದೆ. ಗೆಲ್ಲಲ್ವಾ ನಾವು? ಗೆಲ್ಲಲ್ವೇನ್ರಿ? ಗೆಲ್ಲಲ್ವಾ? ಖಂಡಿತ. ಅವ್ರು ಎಷ್ಟು ಹಣ ಕೊಡ್ಲಿ, ಅವ್ರು ದರ್ಪ ಮಾಡಲಿ, ಅಧಿಕಾರಿಗಳನ್ನ ಎದುರಿಸಿ ನಮ್ಮ ಅಭ್ಯರ್ಥಿ ನೀವೆಲ್ಲ ಗೆಲ್ತೀರಿ, ಬಾವುಟ ಹಿಡಿತೀರಿ. ಒಂದು ಕಡೆ MP ಹಿಡಿತೀರಿ, ಇನ್ನೊಂದು ಕಡೆ MLC ಹಿಡಿತೀರಿ, ದಿಗ್ವಿಜಯ ಸಾಧಿಸ್ತೀರಿ. ಸಾಧಿಸುವ ಮೂಲಕ ಸಂತೋಷ ಪಡೋಣ. ಇನ್ನು ಕುಮಾರಣ್ಣವ್ರ ಸೇವೆ, ನಮ್ಮ ಯಡಿಯೂರಪ್ಪನವರು, ನಮ್ಮ ಅಶ್ವಥ್ ನಾರಾಯಣ ಎಲ್ಲರ ಸೇವೆನ ಹೆಚ್ಚು ಅವ್ರಿಗೊಂದು ಶಕ್ತಿ ಕುಮಾರಣ್ಣ ಗೆದ್ದು. ಈಗ ಅವ್ರು ಹೇಳಿದ್ರು ಕುಮಾರಣ್ಣ ನೀವೇ ನಿಲ್ಬೇಕು ಅಂತೇಳಿ ನರೇಂದ್ರ ಮೋದಿ ಅವರು. ಆ ರೀತಿ ಹೊಂದಾಣಿಕೆ ಇದೆ.
ಯಾರು ಹೇಳಿದ್ರು ನೋಡಿ, ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು? ದೂರ ಹಾಕಿ ಅಂದರು. ಅವರು ಹೊಂದಾಣಿಕೆ ಇಲ್ಲ ಅಂದರು. MLC ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂದರು. ಆಗಿಲ್ವ ಈಗ? ಇದೆಂಥ ಹೊಂದಾಣಿಕೆ ಅಂದರೆ 2 ಸಾರಿ ಅನುಭವಿಸ್ಬಿಟ್ಟಿದ್ದೀವಿ. ಅವರು ಅನುಭವಿಸೋರೆ, ನಮಗೂ ಅನುಭವ ಆಗದೆ. BJP ಸೋತು ಹಣ್ಣಾಗಿ ಅವ್ರಿಗೆ ಅನುಭವ ಆಯಿತು, ನಾವು ಸೋತು ಸುಣ್ಣಾಗಿ ನಮಗೂ ಅನುಭವ ಆಯಿತು. ಬೇಡಪ್ಪ, ನಾವಿನ್ನು ಒಟ್ಟಾಗೆ ಹೋಗೋಣ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅನ್ನೋದು ಇದು ತೀರ್ಮಾನ ಆಗಿರೋದ್ರಿಂದ ಒಗ್ಗಟ್ಟಾಗಿ ನಿಮ್ಮ ಜವಾಬ್ದಾರಿ ನೀವು ತಗೊಳ್ಳಿ. ಯಾರು ಮಾತಾಡಿಸ್ತೀವಿ ಬಿಡಲಿ. ಶಿಕ್ಷಕರು ಅಸೋಸಿಯೇಷನ್ನು ಹೊರಟವ್ರೆ, ಅವ್ರ ಕ್ಯಾನ್ವಾಸ್ ಅವ್ರು ಮಾಡ್ಕೋತಾರೆ, ಏನು ಬೇಕೋ ವ್ಯವಸ್ಥೆನೂ ಅವರೇ ಮಾಡ್ತಾರೆ. ಅವ್ರ ಜೊತೆ ನಾವು ಹೋಗೋಣ, ಅವ್ರ ಜೊತೆ ನಿಲ್ಲೋಣ, ಬೆಂಬಲ ಕೊಡೋಣ. ರೀತಿ ಮೈಸೂರಿಂದನೇ ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿಕ್ಕೆ ಮೈಸೂರಿಂದನೇ 2 ಬಾರಿ ಪ್ರಾರಂಭ ಆಗಿತ್ತು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೂ ಮೈಸೂರು ಟೌನಲ್ಲಿಂದ ಪ್ರಾರಂಭ ಆಗಿದ್ದು. ಇದು ನಿಮಗೆ ನೆನಪಿರಲಿ. ಇವತ್ತು ಮೈಸೂರಿಂದನೇ ಯದುವೀರವರು ಕೂಡ ನಾಮಿನೇಷನ್ ಬಂದಿದ್ರು. MP ಗೆಲ್ಲೋದು ಮೈಸೂರಿಂದ ಪ್ರಾರಂಭ ಆಯ್ತದೆ. ಅದೇ ರೀತಿ ನಿಮ್ಮ MLC ಕೂಡ ಇಲ್ಲೇ ಪ್ರಾರಂಭ ಆಗುತ್ತೆ. ಹಾಸನ, ಮಂಡ್ಯ, ಮೈಸೂರು ಇಲ್ಲಿಂದ ಗೆದ್ದು ಡೆಲ್ಲಿನಲ್ಲಿ ನಮ್ಮ ಧ್ವಜ ಹಾರಿಸ್ತೀವಿ. ತಾವೆಲ್ಲ ಸಂತೋಷದಿಂದ ನಿಂತು ಕೇವಲ 10 ದಿವಸ ಹಂಚಿಕೆ ಮಾಡ್ಕೊಳ್ಳಿ, ಎಲ್ಲ ಕಡೆ ಹೋಗ್ಬೇಡಿ. ಆ ರೀತಿ ಮಾಡಬೇಕು. ನೋಡಿ, ಮೊದಲನೇ ಮತ್ತೆ ಗೆಲ್ಲೋದು ಈ ಸರಿ 2 ಇರೋದು ಹೋರಾಟ. ಇಬ್ಬರೇ ಫೈಟ್ ಯಾವತ್ತೂ ಹಿಂಗಿರಲಿಲ್ಲ. BJP ದಳ, ಕಾಂಗ್ರೆಸ್ 3 ನಿಲ್ತಾ ಇತ್ತು. ಈಗ ಏನಿಲ್ಲ, ಡೈರೆಕ್ಟ್ ಫೈಟ್ ಕಾಂಗ್ರೆಸ್ NDA. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ, ಟೀಚರ್ಸ್ಗಳಿಗೆ, ಮತದಾರರಿಗೆ ಮನವಿ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನು ಉಳಿಸ್ಲಿಕ್ಕೆ, ನಮ್ಮ ನಾಯಕರಿಗೆ ಶಕ್ತಿ ತುಂಬಲಿಕ್ಕೆ ಅದನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ತಮ್ಗೆಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.